trying hard to, but can't even breathe. A little bit of oxygen is all we need. A little bit of mind control is what we need. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ? ಹೌದು, ಶಾಕ್ ಆಯ್ತಾ ನಾನು ಮಾತಾಡ್ತೀನಿ ಅಂತ? ಧನ್ಯವಾದ. ವ್ಲಾಗ್ ಕರೆಕ್ಟಾಗಿ ಓಪನ್ ಮಾಡಿದ್ದೀರಾ. ಏನಿಲ್ಲ, ಇವತ್ತೊಂದು ಸ್ಮಾಲ್ ಚಾಲೆಂಜ್ ಮಾಡೋಣ ಅಂತ ಬಂದಿದ್ದೀವಿ ಸ್ಪಾರಿಗೆ. ಏನಿಲ್ಲ, ಚಿಟ್ಸ್ ಇದೆ, ಚಿಟ್ಸಲ್ಲಿ ಪರ್ಟಿಕ್ಯುಲರ್ ಐಟಮ್ಸ್ ಬರ್ದಿದ್ದೀವಿ. ಐಟಮ್ಸ್ ಪಿಕ್ ಮಾಡೋದು, ನಾನೊಂದು ಅವಳೊಂದು. ಆ ಐಟಮ್ಸ್ ಮೇಲೆ ಆ ಹೆಸರಿಂದ ಏನಾದರೂ ಪಿಕಪ್ ಲೈನ್ ಹೇಳೋದು. ಬನ್ನಿ. ಸೊ ಎಸ್, ಪ್ರಫುಲ್ ಅವರು ಆಲ್ರೆಡಿ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಏನಂದರೆ ನಮ್ಮ ಹತ್ರ ಇವತ್ತು ಕಿಟ್ಸ್ ಇದೆ. ಸೊ ಇದರಲ್ಲಿ ಒಂದೊಂದು ಪ್ರಾಡಕ್ಟ್ಸ್ ಹೆಸರು ಬರೆದಿದ್ದೀವಿ ನಾವು. ನಮಗೆ ಆಲ್ರೆಡಿ ಪ್ರಾಡಕ್ಟ್ಸ್ ಗೊತ್ತು, ಬಟ್ ಯಾವ ಚೀಟಿ ಬರುತ್ತೆ ಅದಕ್ಕೆ ಅವನೊಂದು ಪಿಕಪ್ ಲೈನು, ನಾನೊಂದು ಪಿಕಪ್ ಲೈನ್ ಹೇಳಬೇಕು ಆ ಪ್ರಾಡಕ್ಟ್ಸಿಂದ. ಸೊ ದಿಸ್ ಇಸ್ ದ ಚಾಲೆಂಜ್ ಫಾರ್ ಅಸ್ ಟುಡೇ. ಸೊ ಇದನ್ನು ನಾವಿವತ್ತು ಮಾಡ್ತಾ ಇದೀವಿ. ನಾವಿಬ್ಬರೇ ವಿಡಿಯೋ ಮಾಡ್ಕೊತಾ ಇದೀವಿ, ಯಾಕಂದ್ರೆ ಲೋ ಬಜೆಟ್ ವ್ಲಾಗರ್ಸ್. ನೋವಿದೆ, ಆಕ್ರೋಶ ಇದೆ. ಸೊ ನಾನು ಫಸ್ಟ್ ಚೀಟಿ ಪಿಕ್ ಮಾಡ್ತಾ ಇದ್ದೀನಿ. ಚಿಲ್ಲಿ ಹುಡ್ಕೊಂಡು ಹೋಗ್ಬೇಕು ಇವಾಗ. ಚಿಲ್ಲಿ ಹುಡುಕ್ಬೇಕು, ಟಾಸ್ಕ್ ಇದೆ ಇವಾಗ. ಚಿಲ್ಲಿ ಹುಡ್ಕೊಂಡು ಹೋಗಿ. ದೊಡ್ಡದಿದೆ ಜಾಗ. ಆಕ್ಚುಲಿ ಇದಕ್ಕೂ ಮುಂಚೆ ನಾವು ಮೋರಿಗೆ ಹೋಗಿದ್ವಿ, ಬಟ್ ಅಲ್ಲಿ ದೊಡ್ಡ ಸೈಕ್ ಮಾಡಿದ್ರು. ಸ್ಪಾರಿಗೆ ಬಂದಿದ್ದೀವಿ, ನೋಡೋಣ. ಹೋಪ್ಫುಲಿ ಇಲ್ಲಿ ಯಾರು ಎಸ್, ಚಿಲ್ಲಿ ಹುಡ್ಕೊಂಡು ಹೋಗೋಣ ಬನ್ನಿ. ಗೈಸ್, ಫೈನಲಿ ಚಿಲ್ಲಿ ಸಿಕ್ತು. ಚಿಲ್ಲಿಗೆ ಏನು ಪಿಕಪ್ ಏನು ಹೇಳ್ಬೋದಪ್ಪ? ಹಾ, ಚಿಲ್ಲಿ ಅಡುಗೆಗೆ ಹಾಕ್ತಾರೆ ಚಿಲ್ಲಿ. ವಿಲ್ ಯು ಬಿ ಮೈ ಗರ್ಲ್ ಫ್ರೆಂಡ್ ಕುಳ್ಳಿ? ಸೊ ಚಿಲ್ಲಿ ಸಿಕ್ಕಿತ್ತು. ಐ ಕುಡಂಟ್ ಟೆಲ್ ಎನಿಥಿಂಗ್ ಟು ಚಿಲ್ಲಿ, ಅದಕ್ಕೆ ಪ್ರಫುಲ್ಲ ಹೇಳ್ದ. ಈಗ ನೆಕ್ಸ್ಟ್ ಪ್ರಫುಲ್ಲ ಚೀಟಿ ಪಿಕ್ ಮಾಡ್ತಾನೆ. No cheating. ಕಂಫರ್ಟ್. ಸೊ ವಿಡಿಯೋ ಅಲ್ಲಿ ಸ್ಮಾಲ್ ಟ್ವಿಸ್ಟ್ ಚಾಲೆಂಜ್ ಅಲ್ಲಿ ಏನಂದ್ರೆ, ನಾನು ಎತ್ತಿದ ಚೀಟಿಗೆ ಪ್ರಫುಲ್ಲ ಪಿಕಪ್ ಲೈನ್ ಹೇಳ್ಬೇಕು, ಅವನು ಎತ್ತಿರೋದಕ್ಕೆ ನಾನು ಹೇಳ್ಬೇಕು. ಸೊ ಈಗ ಕಂಫರ್ಟ್ ಸಿಕ್ಕಿದೆ ನಮಗೆ. ಸೊ ಕಂಫರ್ಟ್ ಇಂದ ನೋಡೋಣ. ಬಟ್ಟೆಗೆ ಹಾಕ್ತಾರೆ ಕಂಫರ್ಟು, ಲವ್ ಅಲ್ಲಿ ಬಿಟ್ರೆ ಜೀವನ ಕರಪ್ಟು. ಎಸ್ ಎಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ಗ್ರೌಂಡ್ ಸ್ವಲ್ಪ ಜೋರಾಗಿದೆ ಮ್ಯೂಸಿಕ್ ಎಲ್ಲ. ನೆಕ್ಸ್ಟ್ ಒನ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಸೊ ಈಗ ನೆಕ್ಸ್ಟ್ ಚೀಟಿ ನಾನು ಪಿಕ್ ಮಾಡ್ತಾ ಇದ್ದೀನಿ. ಪ್ರಫುಲ್ ಹಂಗೆ ಯಾವ್ದು ಬರುತ್ತೆ ನೋಡೋಣ. ಫ್ರೂಟಿ ಫ್ರೂಟಿ ಬಂದಿದೆ ಪ್ರಫುಲ್ ಅವರಿಗೆ. ಫ್ರೂಟಿ ಬಂದಿದೆ. ಸೊ ಈಗ ಫ್ರೂಟಿ ಹುಡ್ಕೊಂಡು ಹೋಗೋಣ. ಅವರು ಎಷ್ಟು ಚೆನ್ನಾಗಿ ಪಿಕಪ್ ಲೈನ್ ಹೇಳ್ತಾರೆ ನೋಡೋಣ. ಗೈಸ್, ಫ್ರೂಟಿ ಪಿಕಪ್ ಲೈನ್ ಏನಂದ್ರೆ, ಐ ಲೈಕ್ ಫ್ರೂಟಿ, ವಿಲ್ ಯು ಬಿ ಮೈ ಕ್ಯೂಟಿ? ಸೊ ಎಸ್, ಈಗ ಪ್ರಫುಲ್ ಅವರು ನಮಿಗಂತ ಚೀಟಿ ತೆಗಿತಾ ಇದಾರೆ. ಏನ್ ಬರುತ್ತೆ ನೋಡೋಣ. ಓಹೋ, ಚಾಕೋಪಾಯ್. ಇರ್ಲಿ ಇರ್ಲಿ, ಪರವಾಗಿಲ್ಲ. ಬಂದಿರೋ ಚೀಟಿ ಮೋಸ ಏನು? ಡವ್ ಮಾಡೋದ್ರಲ್ಲಿ ಪ್ರಫುಲ್ ಹಂಗೆ ಕೇಳ್ಬೇಕಾ? ಎಲ್ಲ. ಸೊ ನಮಗೆ ಚಾಕೋಪೈ ಸಿಕ್ಕಿದೆ. ಪಿಕಪ್ ಲೈನ್ ಏನಂದ್ರೆ, ಎವ್ರಿಬಡಿ ಲೈಕ್ಸ್ ಚಾಕೋಪೈ, ಐ ಆಮ್ ಯುವರ್ ಕ್ಯೂಟಿ ಪೈ. ಪಿಕಪ್ ಲೈನ್ ಹೇಳಕ್ ಹೇಳಿದ್ರೆ ಇವಳ ಬಗ್ಗೆನೇ ಹೇಳ್ಕೊಂತ. ಇರ್ಲಿ, ಇಟ್ಸ್ ಫೈನ್. ನಮ್ಮ ಬಗ್ಗೆ ಸೆಲ್ಫ್ ಲವ್ ಅಂತಾರಲ್ಲ, ಅದು ಅಷ್ಟೇ. ಸೊ ಇವಾಗ ನನ್ನ ಟರ್ನು. ಪ್ರಫುಲ್ಲಿಗೆ ಪಿಕಪ್ ಲೈನ್ ಕೊಡಕ್ಕೆ ಕಷ್ಟದ ಬರ್ಲಿ, ಕಷ್ಟ. ಹಿಮಾಲಯ ಶಾಂಪೂ. ಹಿಮಾಲಯ ಶಾಂಪೂ ಅಂತ ಹೇಳ್ಬಿಟ್ಟು ಬೇಬಿ ಜೆಂಟಲ್ ಬೇಬಿ ಶಾಂಪೂ ಕೊಟ್ಟಿದ್ದಾರೆ. ಇರ್ಲಿ, ಹಿಮಾಲಯ ಏನ್ ಗೊತ್ತಾ, ಇದಕ್ಕೆ ಸ್ವಲ್ಪ ಹ್ಯೂಮರ್ ಬೇಕು, ಎಲ್ಲರಿಗೂ ಅರ್ಥ ಆಗಲ್ಲ. ಹಿಮಾಲಯ, ಐ ಕ್ಯಾನ್ ಕ್ರಾಸ್ ಹಿಮಾಲಯಸ್ ಫಾರ್ ಯು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಕ್ರಿಂಜ್. ನನಗೆ ಕ್ರಿಂಜ್ ಅನಿಸ್ತಿದೆ, ನಿಮಗೆ ಯಾಕೆ ಈಸಿ ಇರೋದೇ ಸಿಕ್ಕಿದೆ. ಹ್ಯಾಪಿ ಹ್ಯಾಪಿ ಹ್ಯಾಪಿ. ಓಕೆ,
ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ಇದೆಯಾ ಫಸ್ಟ್ ಹುಡುಕ್ಬೇಕು. ನೋಡೋಣ. ಚಿಕ್ಕ ಹುಡುಗಂಗೂ ಬಿಡ್ತಿಲ್ಲ ಗಾಯ್ಸ್. ನಾನು ಏನು ಹೇಳಿ. ಥ್ಯಾಂಕ್ ಯು ಸೋ ಮಚ್. ನಿನ್ನ ಹೆಸರೇನು? ಹಾರ್ದಿಕ್. ಹಾರ್ದಿಕ್. ಎಷ್ಟನೇ ಕ್ಲಾಸು? 6th. ಹೌದಾ, ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ಎಲ್ಲ ವಿಡಿಯೋಸ್ ನೋಡು, ಲೈಕ್ ಮಾಡು, ಕಮೆಂಟ್ ಮಾಡು, ಶೇರ್ ಮಾಡು, ಆಯ್ತಾ? ಬಾಯ್. ಧನ್ಯಂದ ಅದೇನು ಲಕ್ಕಿದೆ ಇವತ್ತು ಗೊತ್ತಿಲ್ಲ. ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ಇಲ್ಲ. ಇರ್ಲಿ, ಇವಾಗ ಇನ್ನೂ ಕಷ್ಟ ಇರೋದಿಲ್ಲ. ಆಶೀರ್ವಾದ್ ತೋರ್ಸು ನಿನ್ ಕ್ರಿಯೇಟಿವಿಟಿ ಇವಾಗ ತೋರ್ಸು. ಹೆಂಗ್ ಚಾಲೆಂಜ್ ಇದೆ ಇವಾಗ ಸೆಂಟ್ರಲ್ಲಿ. ಇಲ್ಲಿ ಸೆಂಟ್ರಲ್ ಸಿಕ್ಕಿದೆ, ಏನ್ ಮಾಡ್ತಾರೆ ನೋಡೋಣ. ಆಲ್ ದ ಬೆಸ್ಟ್. ನಿಜ ಅಜೀಬ್ ಆಗ್ತಿದೆ, ಬಟ್ ವಿ ಹ್ಯಾವ್ ಟು ಡೂ ಇಟ್. ವಿ ಆರ್ ಬಿಗಿನರ್ಸ್. ಹಿಂಗೆಲ್ಲ ಮಾಡಿದ್ರೆ ನಾವು ಮುಂದುವರಿಯಕ್ಕಾಗೋದು. ಯಾ ವಿಲ್ ಇದೊಂದು ಚಾಲೆಂಜ್ ನಮಗೆ, ಇಷ್ಟು ಜನಗಳ ಮಧ್ಯೆ ಇದೆಲ್ಲ ಮಾಡೋದು. ಸೊ ಆಶೀರ್ವಾದ ಭಾರ ಇದೆ ತುಂಬಾ. ಆಶೀರ್ವಾದ. ಹಾ, ದೇವರು ಮಾಡ್ತಾರೆ ಆಶೀರ್ವಾದ. ಅರೆ ನಾನು ಎಕ್ಸ್ ಮಾಡೋದ, ನನ್ನ ಲೈಫ್ ಬರ್ಬಾದ್. ಯಾವನ್ರಿ ಹೇಳೋ ಈ ಸ್ಟೋರಿನ, ಈ ಕಾಗಕ್ಕ ಗುಬ್ಬಕ್ಕನ ಕತೆನ ಬಂದು ಡೀಪ್ ಗೈಸ್. Very ಧನ್ಯಂಗ್ ಮಾತು ಹರ್ಟ್ ಆಯ್ತು ಗೈಸ್. ಧನ್ಯ ಹೇಳಿದ್ದು ಒಂದು ಲೈನು ಎಕ್ಸ್ ಅಂತೆಲ್ಲ. ನನಗೆ ಯಾರು ಎಕ್ಸ್ ಇಲ್ಲ, ಬಟ್ ಆದ್ರೂ ನನಗೆ ಯಾಕೋ ಬೇಜಾರಾಗ್ತದೆ. And you let her go. देखो देखो कैसी बातें यहाँ की, है साथ पर है साथ. ಈಗ ಪ್ರಫುಲ್ ಅವರಿಗೆ ಏನ್ ಬರುತ್ತೆ ನೋಡೋಣ. ಈಸಿ ಮಾತ್ರ ಬರ್ಬೋದು ಅವರಿಗೆ, ಈಸಿ ಮಾತ್ರ ಬರಬಾರ್ದು. ಬಲ್ಬ್ 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 ಗ್ರೌಂಡ್ ಫ್ಲೋರ್ ಇಲ್ಲ, ಇವಾಗ ಮೇಲೆ ಹತ್ಬೇಕು. ಓಡು ಓಡು ಓಡು, ನೋಡೋಣ ಹೆಂಗ್ ಓಡ್ತೀಯ. ಕಾಮನ್ ಸೆನ್ಸ್ ಹಿಂಗಿರ್ಬೇಕಾದ್ರೆ ಓಡಕ್ ಕಷ್ಟ ಆಗುತ್ತೆ. ಜನ ಕಾಮನ್ ಸೆನ್ಸೇ ಇಲ್ಲ. ಬಲ್ಬ್ ಇದೆ. ಆರ್ ಯು ಅ ಬಲ್ಬ್ ಬಿಕಾಸ್ ಯು ಆಲ್ವೇಸ್ ಬ್ರೈಟನ್ ಮೈ ಡೇ. ಕ್ರಿಂಜ್ ತರ ಆಡ್ತಿದ್ದೀನಿ ಇವತ್ತು. ಜೀವನದಲ್ಲೇ ಯಾವತ್ತು ಈ ತರ ಕ್ರಿಂಜ್ ಆಕ್ಟಿವಿಟೀಸ್. ಪ್ರಫುಲ್ ಅವ್ರದ್ದು ಬಲ್ಪ್ ಆಗಿದೆ. ಈಗ ನಮಗೋಸ್ಕರ ಚೀಟಿ ಎತ್ತಾ ಇದಾರೆ. ಶ್ಯಾಂಪೂ ಬಂದಿದೆ ಬಾಯ್, ಶ್ಯಾಂಪೂ. PS5 ಬ್ರೋ, PS5 ತಗೊಂಡು ಹೋಗ್ತಾರೆ ಗಾಯ್ಸ್. ಶ್ಯಾಂಪೂ, ಜಾನ್ಸನ್ಸ್ ಬೇಬಿ ಶ್ಯಾಂಪೂ. ನಮಗೆ ಇಲ್ಲಿ ಬೇರೆ ಶಾಂಪೂ ಅಂದ್ರೆ ಹುಡ್ಕೊಂಡು ಹೋಗಕ್ಕೆ ಸೋಂಬೇರ್ತನ, ಅದಕ್ಕೆ ಜಾನ್ಸನ್ಸ್ ಬೇಬಿ ತೆಗೆದುಕೊಂಡಿದ್ದೀವಿ. ಶಾಂಪೂ 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 ಏನ್ ಹೇಳ್ಬೋದು? ಆರ್ ಯು ಅ ಶಾಂಪೂ ಬಿಕಾಸ್ ಯು ವಾಶ್ ಆಲ್ ಮೈ ವ್ಯಾರೀಸ್? ನೋ ಕಾಮೆಂಟ್ಸ್. ಇಲ್ಲ ಅಯ್ಯೋ ಮೈ ಬ್ಲೂಡಿಂಗ್, ಮೈಂಡ್ ಬ್ಲೂಡಿಂಗ್. ನಮ್ ಟ್ಯಾಲೆಂಟ್ ಹೆಂಗೆ ಅಂತ ಎಲ್ರಿಗೂ ಗೊತ್ತಾಗ್ತಾ ಇದೆ ಅನ್ಕೋತೇನೆ. ಎಲ್ಲ ಮಕ್ಕ ನೋಡ್ತಿದಾರೆ ಆಗ್ಲಿಂದ, ಬಹಳ ಅಜೀಬ್ ಆಗ್ತಿದೆ. ಇರ್ಲಿ, ಇಟ್ಸ್ ಫೈನ್. ಇವಾಗ ಇಲ್ಲಿ ನೋಡ್ತಾರೆ, ನೆಕ್ಸ್ಟ್ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ ನಮ್ಮನ್ನ. ಎಲ್ಲ ಇದು ಯಾರಿಂದ ಬಂದಿರೋದು ಅನ್ಕೊಂಡಿದೀರಾ? ಯಾರಿಂದ? ಪ್ರಫುಲ್ ಅಲ್ಲ, ಪ್ರಫುಲ್ ಬಗ್ಗೆ ಇನ್ನೊಂದು ವ್ಲಾಗ್ ಅಲ್ಲಿ ಅವ್ರ ಜೊತೆ ಸಪರೇಟ್ ಆಗಿ ಹೇಳ್ತೀವಿ. ಅಮೃತೇಶ್ ಅಣ್ಣನ ಬಗ್ಗೆ ತುಂಬಾ ದೊಡ್ಡ ವ್ಯಕ್ತಿ ಅವರು. ತುಂಬಾ ಬಿಸಿ ಇದಾರೆ ಅವರು. ಅವ್ರ ಈ ತರ ನಮ್ಮ ಚಿಕ್ಕ ಪುಟ್ಟ ವ್ಲಾಗರ್ಸ್ ವ್ಲಾಗಲ್ಲೆಲ್ಲ ಬರಲ್ಲ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಅದಕ್ಕೆ ನೋಡೋಣ, ಆದಷ್ಟು ಬೇಗ ಕರ್ಸೋಣ. ಸೊ ಅಮೃತೇಶ್ ಅಣ್ಣ, ಈ ವಿಡಿಯೋ ಇಂದ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಬೇಗ ನಮ್ಮ ಚಾನಲ್ಗೆ ಬಂದು ನಿಮ್ಮ ಮುಖದರ್ಶನ ತೋರಿಸಿ ಒಂದೊಳ್ಳೆ 2 ಮಾತುಗಳನ್ನ ನಮ್ಮ ಆಡಿಯನ್ಸ್ಗೆ ಹೇಳ್ಬೇಕು ಅಂತ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು, ನಮ್ಮ ಇಷ್ಟ. ನಾನು ಪ್ರಫುಲ್ಗೋಸ್ಕರ ಚೀಟಿ ಪಿಕ್ ಮಾಡ್ತಾ ಇದ್ದೀನಿ. ಫಾಂಟಾ ಈಸಿ ಇದೆ,
ಆರಾಮಾಗಿ ಹುಡುಕ್ಬೋದು ಪಿಕಪ್ ಲೈನ್, ಏನು ಕಷ್ಟ ಇಲ್ಲ, ಈಸಿ ಇದೆ. ಗೈಸ್ ಫಾಂಟಾ ಇಲ್ಲಿದೆ. ಫಾಂಟಾ ಇಂದ ಪಿಕಪ್ ಲೈನ್ ಏನಂದ್ರೆ ನಡ್ಕೊಂಡ್ ಬರ್ತಾನೆ ಯೋಚನೆ ಮಾಡಿದೆ. ಆಯ್ತು, ಆಮೇಲೆ ಮಾಡಿದೆ ಎಲ್ರು ಕುಡಿತಾರೆ ಫಾಂಟಾ, ನಿನ್ ಜೊತೆ ನಾನು ಇರ್ತೀನಿ, ನನ್ನ ಜೀವ ಇರೋ ಗಂಟ. ತುಂಬಾ ಚೆನ್ನಾಗಿ ಹೇಳಿದ್ರು. ಅದು ಯಾರಿಗೆ ಹೇಳಿದ್ದಾರೆ ಯಾರಿಗೆ ಹೇಳಿಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರು. ಯಾವ್ದಾದ್ರು ಬ್ಲಾಗಿಗೆ ಏನಂತಾರೆ ಕಂಟೆಂಟ್ಗೆ ಕಂಟೆಂಟ್ಗೆ ಅಷ್ಟೇ. ಓಕೆ, ಅಂದ್ರೆ ಹುಡುಗರೆಲ್ಲ ಹೇಳೋದು ಕಂಟೆಂಟಿಗೋಸ್ಕರ ಅಷ್ಟೇ ಅನ್ನೋದನ್ನ ಪ್ರಫುಲ್ ಅವರು ತುಂಬಾ ಮನ್ಸಾರೆ ಒಪ್ಕೊಂತ ನಾನು ಇದ್ದಾರೆ. ಕಂಟೆಂಟ್ಗೆ ಹೇಳೋದಪ್ಪ, ನಮ್ಗೆ ಯಾರಿಲ್ಲ ಬಟ್ ಕ್ರೇಜಿ ಇತ್ತು, ಲೈನು ಚೆನ್ನಾಗಿತ್ತು. ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಒನ್. ಹಾರ್ಪಿಕ್. ಹಾರ್ಪಿಕ್ ಹೇಳಿ, ಇದಕ್ಕೆ ಏನ್ ಹೇಳ್ತೇವೆ ಹೇಳಿ. ನಮ್ಮ ಹತ್ರ ಪಡೆಗಳೇ ರೆಡಿ ಇದೆ. ಪಡೆಗಳು ಯಾರಿಲ್ಲ, ಇಲ್ಲಿ ನೀನ್ ಒಬ್ಳೆ ಇರೋದು. ಇಷ್ಟಕ್ಕೊಂದಿದೆ ಹೇಳ್ಬೇಕಾಗಿರೋದು ಒಂದೇ ಪಿಕಪ್ ಲೈನು. ಸೊ ಹಾರ್ಪಿಕ್ ಸಿಕ್ಕಿದೆ ನಮಗೆ. ನಾವು ಇದಕ್ಕೆ ಹಿಂದಿಯಲ್ಲಿ ಹೇಳ್ತೀವಿ ಪಿಕಪ್ ಲೈನು. ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಅಜೀಬ್ ಅನ್ಸುತ್ತೆ, ಬಟ್ ಇಟ್ಸ್ ಫೈನ್. ಹಾರ್ಪಿಕ್. ಸೊ ತುಂಬಾ ಹೊತ್ತಿಂದ ವಿಡಿಯೋ ಮಾಡ್ತಾ ಇದ್ವಿ, ಎಲ್ಲ ಸ್ಟಾಫ್ ಇರೋರೆಲ್ಲ ನೋಡ್ತಾ ಇದ್ರು, ಬಟ್ ಯಾರು ಏನು ಮಾತಾಡಿರ್ಲಿಲ್ಲ. ಸುಮ್ನೆ ನೋಡಿ ಅವರು ನಗ್ತಾ ಇದ್ರು ನಮ್ಮನ್ನ. ಒಂದ್ ಅಕ್ಕ ವಿಡಿಯೋ ಮಾಡಂಗಿಲ್ಲ ಅಂದ್ರು. ಸರಿ ಅಂತೇಳಿ ಈ ಕಡೆ ಬಂದ್ವಿ, ಅದು ಹಾರ್ಪಿಕ್ಕಿನ್ ಶೂಟ್ ಮಾಡ್ಕೊಂಡ್ವಿ. ಒಂದು ಆಂಟಿ ಬಂದ್ರು, ಸ್ವಲ್ಪ ಅನ್ಕೊಂಡ್ ಬಂದ್ರು. ಆಂಟಿ ಬರಕ್ ಕಾರಣ ಅವಕ್ಕ, ಅಕ್ಕ ನೀವ್ ಈ ವ್ಲಾಗ್ ನೋಡ್ತಿದ್ರೆ ಯಾಕಕ್ಕ ನಮ್ ಹೊಟ್ಟೆ ಮೇಲೆ ಹೊಡಿತಾ ಇದೀರ? ಏನಂದ್ರೆ ಒಂದು ಎಲ್ಲರೂ ಸುಮ್ನಿದ್ರು. ಅಕ್ಕ ನೀವು ಸುಮ್ನಿರ್ಬೋದಿತ್ತು. ನೀವ್ ಹೇಳ್ದಾಗ್ಲೂ ನಾವು ಹೊರಟ್ವಿ. ಹೊರಟಾಗ ಆ ಟೈಮಲ್ಲಿ ಬಂದು ನೀವು ಎಫ್ ಮಾಡಿದ್ರಿ. ಅಲ್ಲ, ಒಂದ್ ವಿಡಿಯೋ ಮಾಡೋ ಅವಕಾಶ ಇಲ್ಲ ಅಂದ್ರೆ ಮತ್ತೇನಕ್ಕ, ನಾವು ಏನೋ ದೊಡ್ಡ ಶಾಪು ಅಂತ ಬಂದ್ವಿ, ದೊಡ್ಡ ಶಾಪ್ ಅಲ್ಲಿ ಸಣ್ಣತನ ತೋರ್ಸ್ಬಿಟ್ರು ಅಷ್ಟೇ, ಇನ್ನೇನಿಲ್ಲ. ಬಟ್ ಬೇಜಾರಾಯ್ತು, ತುಂಬಾ ಬೇಜಾರಾಯ್ತು. ಅದೇ ನಾವ್ ಏನ್ ಮಾಡಿದ್ವಿ ಗೊತ್ತಾ, ಅವ್ರ ಕೇಳಿದ ತಕ್ಷಣ ಡಿಲೀಟ್ ಮಾಡಿದ್ವಿ. ರೀಸೆಂಟ್ಲಿ ಡಿಲೀಟೆಡ್ ಅಲ್ಲಿ ಹೋದ್ರು. ರೀಸೆಂಟ್ಲಿ ಡಿಲೀಟೆಡ್ ಅಲ್ಲಿ ಡಿಲೀಟ್ ಮಾಡಿ ಅಂದ್ರು. ರೀಸೆಂಟ್ಲಿ ಡಿಲೀಟೆಡ್ ಅಲ್ಲಿ ಹೋಗಿ ನಾನು ರಿಕವರ್ ಅಲ್ಕೊಟ್ಟೆ. ಅಲ್ಲೊಂದ್ 1000 ವಿಡಿಯೋಸ್ ಇತ್ತು. ಅಂದ್ರೆ ರೀಸೆಂಟ್ಲಿ ಡಿಲೀಟೆಡ್ ಅಲ್ಲಿ 1000 ಇತ್ತು. ಅವ್ರು ಆಕ್ಚುಲಿ ರೀಸೆಂಟ್ ಡಿಲೀಟ್ ಮಾಡಿದ್ಮೇಲೂ ನಾರ್ಮಲ್ ಆಗಿ ಬಂದು ಗ್ಯಾಲರಿ ನೋಡ್ತಾ ಇದ್ರು. ರಿಕವರ್ ಮಾಡಿದ್ಲು ಎಲ್ಲ, ಅಷ್ಟು ಸೆಲೆಕ್ಟ್ ಆಲ್ ಕೊಟ್ಬಿಟ್ಟು ರಿಕವರ್ ಇಲ್ಲಿದ್ದು ಅಲ್ಲ ಏನಂತಾರೆ ಬಿನ್ನಲ್ಲಿ ಇದ್ದಿದ್ದು ಅಷ್ಟನ್ನು ಸೆಲೆಕ್ಟ್ ಮಾಡ್ಬಿಟ್ಟು ರಿಕವರ್ ಕೊಟ್ಲು, ಡಿಲೀಟ್ ಕೊಡ್ಲಿಲ್ಲ. ಅವ್ರು ವಾಪಸ್ ಬಂದು ಚೆಕ್ ಮಾಡಿದ್ರು ಫೋಟೋಸ್ ಅಲ್ಲಿ ಬೇರೆದಿತ್ತು, ಅದಿರ್ಲಿಲ್ಲ, ಅದೆಲ್ಲ ಮೇಲ್ ಸೇರ್ಕೊಂಡಿತ್ತು. ಬ್ರೈನ್ ಗೇಮ್ಸ್ ಅಷ್ಟೇ, ನಾವು ಗೊತ್ತಲ್ಲ, ಮತ್ತೆ ನಮಗ್ ಆಟಾಡ್ಸಿದ್ರೆ ನಾವು ಆಟಾಡ್ಸಿ ಕೈ ಕೊಡೋದು. ನನಗೆ ಐಡಿಯಾ ಇದೆ, ಜಡ್ಜ್ಮೆಂಟ್ ಚೆನ್ನಾಗಿದೆ ನನ್ಗೆ. ನಾನು ಏನಂತೀರಾ ಅದನ್ನ ಎಲ್ರು ನನ್ನ ಕಂಪ್ಯೂಟರ್ ಮೈಂಡ್ ಅಂತಾರೆ ಕೆಲವರು. ಕೈ ಕೊಡೋದು ಜೀನಿಯಸ್ ಧನ್ಯ. ಸೊ ಈಗ ಅದಷ್ಟನ್ನು ಸುಮ್ನೆ ಮನೇಲೆ ಪಿಕಪ್ ಲೈನ್ಸ್ ತರ ಮಾಡೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಬಟ್ ಇಟ್ ವಾಸ್ ಅ ಫನ್ ಬ್ಲಾಗ್, ವಿ ಎಂಜಾಯ್ಡ್ ಅಂಡ್ ಐ ಮೆಟ್ ಅ ಕ್ಯೂಟ್ ಸಬ್ಸ್ಕ್ರೈಬರ್. ತುಂಬಾ ಖುಷಿ ಆಯ್ತು, ದಟ್ ಮೇಡ್ ಮೈ ಡೇ. ಸೊ ಈಗ ನಾವು ಪ್ರಫುಲ್ ಜೊತೆ ವಾಪಸ್ ಹೋಗ್ತಾ ಇದೀವಿ. ಮಳೆ, ಶಿವಮೊಗ್ಗದ ವೆದರ್ ನೋಡಿ, ತುಂಬಾ ಮಳೆ. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಮಳೆ, ಮನೆಗೆ ಹೋಗಿ ಸಿಗ್ತೀವಿ ನಾವು ಮತ್ತೆ. ಆಮೇಲೆ ಇನ್ನೊಂದ್ 5 ಚೀಟಿ ಅಷ್ಟೇ ಇದ್ದಿದ್ದು ಗೈಸ್, 5 ಇದ್ದಿದ್ದು. ಬೇಜಾರಾಗ್ತಿದೆ, ಅದು ಚೆನ್ನಾಗಿರೋದೇ ಇತ್ತು. ಒಂದ್ 2-3 ಸ್ವಲ್ಪ ಚೆನ್ನಾಗಿರೋದಿತ್ತು, ಅದು ಬೇಜಾರಾಯ್ತು. ಸೊ ಈಗ ಮ್ಯಾಗಿನ ಏನ್ ಹೇಳೋದು ಮ್ಯಾಗಿಗೆ ಏನಂದ್ರೆ, ಆರ್ ಯು ಮ್ಯಾಗಿ ಬಿಕಾಸ್ ಐ ಕ್ರೇವ್ ಫಾರ್ ಯು ಎವ್ರಿ ಡೇ. ವ್ಯಾನಿಶ್ ಆಗಿತ್ತಾ? ಬಟ್ಟೆಗೆ ಸ್ಮೆಲ್ ಬಟ್ಟೆಗೆ ಹಾಕ್ತಾರೆ ವ್ಯಾನಿಶು. ನೀನು ನೋಡ್ತಿದ್ರೆ ನನ್ನ ಪ್ರಾಬ್ಲಮ್ಸ್ ಎಲ್ಲ ವ್ಯಾನಿಶು. ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರ ನನ್ನ ಮಗನ್. ನಾನೊಂದು ಹೇಳ್ತೀನಿ ವ್ಯಾನಿಶ್. ಈಗ
ಸ್ಪೇನಲ್ಲಿ ಮಾತಾಡ್ತಾರೆ ಸ್ಪ್ಯಾನಿಷು. ನೀನ್ ನನ್ನ ಜೊತೆಲಿದ್ರೆ ನನ್ನ ನೋವುಗಳೆಲ್ಲ ವ್ಯಾನಿಷ್. ಯಾರು ಹೊಸಬ್ರು ಏನು ಬಹಳ ಪಂಟ್ರಾಬಿಟ್ಟವ್ರಲ್ಲ ಯಾರು ಇವ್ರು? ಎಷ್ಟ್ ಜನ ಕೇಳಿರ್ಬೋದು, ಯೋಚನೆ ಮಾಡಿ. ಅಯ್ಯೋ ಯಾವಳಿಗೂ ಹೇಳಿಲ್ಲ. ಓಕೆ, ರಿಯಲ್ ಜ್ಯೂಸ್ ಬರ್ತಲ್ಲ, ರಿಯಲ್ ರಿಯಲ್. You know what's the real thing? My feelings for you. For ಯೂಟ್ಯೂಬ್ ಅಷ್ಟೇ, ಅಂದ್ರೆ ಲೈನಿಗೋಸ್ಕರ ಅಷ್ಟೇ. ನನಗೆ ಯಾರ ಮೇಲೂ ಆ ಥರ ಇಲ್ಲ. ಈ ತರ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಡಂಗಿಲ್ಲ. ಯಾರೋ ಒಬ್ರಿದಾರೆ guys. ಯಾರು ಇಲ್ಲ, ಒಬ್ರಲ್ಲ, ಯಾರು ಇಲ್ಲ, ನಾನೇ ಇಲ್ಲ. ನಮ್ಮನ್ನ ಯಾರು ಲವ್ ಮಾಡೋರು? ನಾವು ಲವ್ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ. ಇದೊಂದು ಎಕ್ಸಾಂಪಲ್. ಫೋನಲ್ಲಿ ನೋಡಿದ್ನೆಲ್ಲ ನಂಬಾರ್ದು. ಎರಡಿದೆ. ಎಂಗೇಜ್ ಪರ್ಫ್ಯೂಮ್ ಹೇಳಿ. ಯಾರಿಗೂ ಹೇಳ್ತಾ ಇಲ್ಲ ಆಯ್ತಾ, ಯಾರಿಗೂ ಹೇಳ್ತಾ ಇಲ್ಲ, ನಾನೇ ಫಸ್ಟಿಗೆ ಹೇಳ್ತಿದ್ದೀನಿ. ನೋಡಿ, ಏನಾದ್ರು ಹೇಳಕ್ ಮುಂಚೆ ಸುಮ್ಮನೆ ಹೇಳ್ಬೇಕಲ್ಲ. ಗಾಯ ಆದಾಗ ಹಾಕ್ತಾರೆ ಬ್ಯಾಂಡೇಜು, ನೀನ್ ನನ್ನ ಜೊತೆ ಆಗ್ತೀಯಾ ಎಂಗೇಜು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ತಗೋ. ಸೊ ನಮಗೆ ಅಲ್ಲಿ ಸೈಕ್ ಮಾಡಿದ್ರು, ವಿಡಿಯೋ ಮಾಡಕ್ ಬಿಡ್ಲಿಲ್ಲ ಅಂತ ನಾವು ಮನೆಗೆ ಬಂದ್ವಿ. ಸೊ ಪ್ರಫುಲ್, ವಾಟ್ಸ್ ಯುವರ್ ಒಪಿನಿಯನ್ ಅಲ್ಲಿ ಆಗಿದ್ದ ಇನ್ಸಿಡೆಂಟ್ಗೆ? ನಿಮ್ಮ ಒಪಿನಿಯನ್ ಏನು? ನನ್ನ ಒಪಿನಿಯನ್ ಏನಿಲ್ಲ, ನಾವು ಅಲ್ಲಿ ಶೂಟ್ ಮಾಡಿದ್ದು ವಾಸ್ ಫನ್, ಬಟ್ ಇದೊಂದು ಬೇಜಾರಾಯ್ತು ನಮಗೆ. ಬಿಕಾಸ್ ಏನೋ ಒಂದು ಇದ್ರಲ್ಲಿ ಹೋಗಿರ್ತೀವಿ, ವಿಡಿಯೋ ಮಾಡಂಗಿಲ್ಲ. ನಾನು ಇದನ್ನ ಎಲ್ಲ ಹೆಂಗ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಅವ್ರು ಏನಾದ್ರು ಡ್ಯಾಮೇಜ್ ಮಾಡಿದ್ರ, ಏನೋ ವೈಲೆನ್ಸ್ ಮಾಡ್ತಾ ಇದಾರ, ಅಥವಾ ಯಾರಿಗಾರು ತೊಂದರೆ ಕೊಡ್ತಿದ್ರೆ, ಯು ಟೇಕ್ ದಟ್ ಆಕ್ಷನ್ ಅಲ್ವಾ? ಹೇಳ ನೆಟ್ಟಿಗೆ ಇವ್ ನಗ್ತಾ ಇದ್ದಾನೆ. ನೆಕ್ಸ್ಟ್ ನೀನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿರ್ತಾನೆ, ಅವಾಗ ನಿನ್ಗೂ ಯಾರು ಹಿಂಗೆ ಮಾಡಿದ್ರೆ ಅಲ್ಲ, ವಾಟ್ ಎವರ್. ನಾವು ಸುಮ್ನೆ ನಮ್ಮ ಪಾಡಿಗೆ ಯಾರಿಗೂ ತೊಂದರೆ ಕೊಡ್ದಲ್ಲ ವಿಡಿಯೋ ಮಾಡ್ತಿದೀವಿ ಅಂದಾಗ ಚೂರು ಅಲೋ ಮಾಡಿ. ಅದ್ರಲ್ಲೂ ಏನಾದ್ರು ಕೆಟ್ಟದಿತ್ತು ಅಂದ್ರೆ ನೀವು ಆಕ್ಷನ್ ತಗೊಳ್ಳಿ, ಅಥವಾ ಯಾರಿಗೂ ಹಾರ್ಮ್ ಮಾಡ್ತಿದೀವಿ ಅಂದ್ರೆ ಆಕ್ಷನ್ ತಗೊಳ್ಳಿ. ಓಟಿವಿ ಅಲ್ಲಿಂದ ಎಲ್ಲ ಆಯ್ತು, ಮುಗೀತು, ಮಕ್ಕರ್ ಮಾಡಿದ್ವಿ ಅಂತ ಖುಷಿಯಾಗಿ ಬರ್ತಾ ಇದೀವಿ. ಮೇಡಮ್ ಗಾಡಿಲಿ ರೊಚ್ಕೆದ್ಬಿಟ್ಟಿದ್ದಾರೆ. ಅಲ್ಲ, ಸ್ಯಾಮ್ ಸಮೀರ್ ಹೆಂಗ್ ಬಿಡ್ತಾರೆ ಬೆಂಗಳೂರಲ್ಲಿ? ಸ್ಯಾಮ್ ಸಮೀರ್ಗೆ ಬಿಡ್ತಾರೆ ಬೆಂಗಳೂರು ಅಂತ ಸಿಟಿಲಿ ಅಂತ ನನಗ್ ಬೈತಾಳೆ. ನನಗೆ ಯಾಕೆ ಬೈತಿದ್ಯಾ ಅಂತ ನಾನು. ಬಟ್ ಹೌದು, ಸ್ಯಾಮ್ ಸಮೀರ್ ಅಂದ್ರೆ ಅವ್ರು ಮಾಡ್ಬಾರ್ದು ಅಂತಲ್ಲ, ಎಲ್ಲರೂ ಒಂದೇ ತಾನೆ. ಅವರು ಫೇಮಸ್ ಆಗಿರ್ಬೋದು, ಈಗ ನಾವು ಮುಂದೆ ಆಗ್ತೀವಿ, ದೇವ್ರ ದಯದಿಂದ ಆಗ್ತೀವಿ. ಬಟ್ ಎಲ್ಲ ಹಿಂಗೆ ಸ್ಟಾರ್ಟಿಂಗ್ ಹತ್ಬೇಕಾದ್ರೆ ಎಡವ್ಬಿಟ್ರೆ ಸ್ವಲ್ಪ ಬೇಜಾರಾಗತ್ತೆ. ಬಟ್ ಇಟ್ಸ್ ಫೈನ್, ನಾನ್ ಮಕ್ಕರ್ ಮಾಡಿದೀನಿ. ಇರ್ಲಿ, ಇಟ್ಸ್ ಫೈನ್. ಬಟ್ ನಾನ್ ಗೊತ್ತವ, ಚೂಪಾಗಿ ಮಕ್ಕರ್ ಮಾಡಿ ಬಂದಿದೀವಿ, ನನಗೆ ಅದೇ ಖುಷಿ. ಎಲ್ಲ ಬೇಜಾರಿಗಿಂತ ಅದೇ ಖುಷಿ ನನಗೆ. ವ್ಲಾಗ್ ಬರುತ್ತೆ, ವ್ಲಾಗ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಏನೇನಾಗಿದೆ ಅಂತ. ಸರಿ, ಇದಾಗಿತ್ತು ನಮ್ಮ ಚಾಲೆಂಜ್ ವಿಡಿಯೋ, ಮಾಲ್ಟ್ ಅಂದ್ರೆ ಪಿಕಪ್ ಲೈನ್ ಚಾಲೆಂಜ್ ವಿಡಿಯೋ. ಹೋಪ್ ಪ್ರಫುಲ್ ಯು ಎಂಜಾಯ್ಡ್ ಇಟ್. ಇತ್ತು ಎಂಜಾಯ್ಮೆಂಟ್, ಹಂಗೆ ಸುಮ್ಮನೆ. ಓಕೆ, ನಾವ್ ಇವ್ರ ಟ್ಯಾಲೆಂಟ್ ಆಗಿಲ್ಲ ಅಂದ್ರೂ ಆಗಿದೆ ಅಂತ ಹೇಳಿದ್ರು ಕ್ಯಾಮ್ರಾಗೆ. ಏನ್ ಮಾಡೋದು, ನಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ. ಟೈಮ್ ಅಪ್ನ ಟೈಮ್ ಆಯಾಗ ಅವಾಗ ನಾವು ಮಾತಾಡ್ತೀವಿ. ಸೊ ಅವ್ರ ಟ್ಯಾಲೆಂಟ್ ಏನು ಅಂತ ನಮಗೆ ಗೊತ್ತಾಯ್ತು, ನಮ್ದು ಗೊತ್ತಾಯ್ತು ಅನ್ಕೋತೀನಿ. ಗೊತ್ತಾಯ್ತು. ಎಸ್ಸೆ ಬರೆಯೋದು ಒಂದ್ ಪಿಕಪ್ ಲೈನ್ ಹೇಳು ಅಂದ್ರೆ. ಸೊ ಈ ತರ ಇನ್ನ ತುಂಬಾ ಎಂಟರ್ಟೈನಿಂಗ್ ಕಂಟೆಂಟ್ಸ್ ಬರ್ತಾ ಇರುತ್ತೆ ಇನ್ ಮುಂದೆ. ನಮ್ಮಿಬ್ರು ನೋಡ್ತಿರ್ತೀರ. ಅಂಡ್ ನನ್ನ ತುಂಬಾ ಜನ ಫ್ರೆಂಡ್ಸ್ ಇನ್ಮೇಲೆ ಜಾಯ್ನ್ ಆಗ್ತಾರೆ. ಅಂಡ್ ನನ್ನ ಎಲ್ಲಾ ಫ್ರೆಂಡ್ಸ್ ಅನ್ನು ಜಾಯಿನ್ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ. ಸೂನ್ ಅವರೆಲ್ಲ ಊರಿಗೆ ಹೋಗಿದ್ದಾರೆ, ಅವ್ರು ಬಂದ ತಕ್ಷಣ ಮಾಡ್ತೀನಿ. ಸೊ ಫಾರ್ ಮೋರ್ ಕಂಟೆಂಟ್ಸ್ ಸಬ್ಸ್ಕ್ರೈಬ್ ಧನ್ಯಶ್ರೀ ವ್ಲಾಗ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್, ಪ್ರೀತಿ, ವಿಶ್ವಾಸ ಎಲ್ಲ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ. ಥ್ಯಾಂಕ್ ಯು.